Quite a few times. 50 times? More. 100 times? More. 200 times? More. 500 times? Probably. ಈ IPO 2200 ಟೈಮ್ ಸಬ್ಸ್ಕ್ರೈಬ್ ಆಗಿದೆ ಮತ್ತೆ ಇದು ಹಿಸ್ಟ್ರಿನೇ ಕ್ರಿಯೇಟ್ ಮಾಡಿದೆ. ಈ IPO ಅಲಾಟ್ಮೆಂಟ್ ಸಿಗೋದನ್ನ ಇಮ್ಯಾಜಿನ್ ಕೂಡ ಮಾಡಕ್ಕಾಗಲ್ಲ. ಈ ಕಂಪನಿಯ ಆಸ್ಕ್ ಇದ್ದು 10 ಕೋಟಿ, ಬದಲಾಗಿ ಇವರು IPOಗೆ 14,000 ಕೋಟಿ ಡಿಮ್ಯಾಂಡ್ ಇತ್ತು. ಸೊ ಇದು ಇಲ್ಲಿಯವರೆಗಿನ ಮೋಸ್ಟ್ ಸಬ್ಸ್ಕ್ರೈಬ್ SME IPO ಆಗಿದೆ. ನಾವ್ ಮಾತಾಡ್ತಿರೋದು NSE/DSE ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ. ಈ ಕಂಪನಿ ಸಿವಿಲ್ ಮತ್ತೆ ಸ್ಟ್ರಕ್ಚರ್ಸ್ ಹಾಗೆ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ಸ್, ಕಮರ್ಷಿಯಲ್ ಪ್ರಾಜೆಕ್ಟ್ಸ್ ಮತ್ತೆ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಸ್ ಹಾಗೆ ಸ್ಟೀಲ್ ಮತ್ತೆ ಬ್ರಿಡ್ಜಸ್ ಮಾಡೋದ್ರಲ್ಲಿ ಸ್ಪೆಷಲೈಸ್ಡ್ ಕಂಪನಿ. ಇಂಡಿಯನ್ ರೈಲ್ವೇಸ್, ಭಾರತ್ ಎಲೆಕ್ಟ್ರಾನಿಕ್ಸ್ ಮತ್ತೆ L&T ಕಂಪನಿಗಳು ಇವರ ಕ್ಲೈಂಟ್ಸ್. ಹಾಗೆ ಇವರ ಕಂಪ್ಲೀಟ್ IPO ಪ್ರೊಸೀಡಿಂಗ್ಸ್ ನ ಇವರು ಬಿಸ್ನೆಸ್ ಎಕ್ಸ್ಪಾನ್ಷನ್ ಮತ್ತೆ ಗ್ರೋತ್ ಗೆ ಯೂಸ್ ಮಾಡ್ತಾರೆ. NSE/DSE ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅವರು ಫೈನಾನ್ಷಿಯಲ್ ಇಯರ್ 2023 ಇಂದ 2024 ವರೆಗೂ 209% ಅಷ್ಟು ರೆವೆನ್ಯೂ ಗ್ರೋತ್ ನ ಅಚೀವ್ ಮಾಡಿದ್ದಾರೆ. ಇವರ 54% ಅಷ್ಟು ರೆವೆನ್ಯೂ ಬರೋದು ಬರೀ 2 ಕ್ಲೈಂಟ್ಸ್ ಇಂದ. ಇದು ಡಿಪೆಂಡೆನ್ಸಿನ ಹೈಲೈಟ್ ಮಾಡುತ್ತೆ. ಸೊ ಈ ಕ್ಲೈಂಟ್ಸ್ ಏನಾದ್ರೂ ಕಾಂಟ್ರಾಕ್ಟ್ ನ ಎಂಡ್ ಮಾಡಿದ್ರೆ ರಿಸ್ಕ್ ಜಾಸ್ತಿ ಆಗ್ಬೋದು. ಇದರ ಶೇರ್ಸ್ ನ 2024 ಡಿಸೆಂಬರ್ 24 ಇಂದ BSE SME ಪ್ಲಾಟ್ಫಾರ್ಮ್ ಅಲ್ಲಿ ನೋಡಬಹುದು. ನಿಮಗೆ ಈ IPO ಅಲಾಟ್ಮೆಂಟ್ ಸಿಕ್ಕಿದ್ರೆ ಏನ್ ಮಾಡ್ತೀರಾ ಕಮೆಂಟ್ ಮಾಡಿ ಹೇಳಿ.